ನಮಸ್ಕಾರ ವೀಕ್ಷಕರ, ಇವತ್ತಿನ ಒಂದು ಫ್ಲಾಶ್ ನ್ಯೂಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಎಲ್ಲ ರೈತರಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಆ ಒಂದು ಗುಡ್ ನ್ಯೂಸ್ ಏನಂತ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ರಾಜ್ಯ ಸರ್ಕಾರದಿಂದ ಇವತ್ತು ಬಂದಿರುವಂತಹ ಹೊಸ ಅಪ್ಡೇಟ್ ಅಂತ ಹೇಳ್ಕೋಬಹುದು. ಈ ಒಂದು ಅಪ್ಡೇಟ್ ಯಾರ ಕಡೆಯಿಂದ ಬಂದಿದೆ ಅಂತ ನೀವು ಕೇಳೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದಾನೇ ಈ ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ಇದು ಎಲ್ಲಾ ಒಂದು ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸರ್ಕಾರ. ನೀವು ಕೇಳ್ಬೋದು ಅಂತ ಒಂದು ಗುಡ್ ನ್ಯೂಸ್ ಏನು ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ನೋಡಿ, ಇವತ್ತು ವಿಧಾನಸಭೆ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಆದ್ರೆ ಮಾಡಿದ್ದಾರೆ. ಏನೊಂದು ಘೋಷಣೆ ಮಾಡಿದ್ದಾರೆ ಅಂದ್ರೆ ಸಹಕಾರಿ ಬ್ಯಾಂಕ್ಗಳ ಸಾಲಕ್ಕೆ ಬಡ್ಡಿ ಮನ್ನಾ. ನೋಡಿ, ಇಲ್ಲಿ ಸಹಕಾರಿ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಯಾವಿದಾವೋ ಅವು ಮತ್ತೆ ಸಹಕಾರಿ ಬ್ಯಾಂಕ್ಗಳ ಸಾಲಕ್ಕೆ ಬಡ್ಡಿ ಮನ್ನಾ. ಇಲ್ಲಿ ನೋಡಿ, ಸಾಲ ಮನ್ನಾ ಮಾಡ್ತಾ ಇಲ್ಲ, ನೀವು ತಗೊಂಡಿರುವಂತಹ ಸಾಲಕ್ಕೆ ಬಡ್ಡಿಯನ್ನ ಮನ್ನಾ ಮಾಡ್ತಿದ್ದಾರೆ. ಓಕೆನಾ, ಇಲ್ಲಿ ಬಡ್ಡಿಯನ್ನ ಮನ್ನಾ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಆರ್ ಅಶೋಕ್ ಅವರು ಏನ್ ಹೇಳಿದ್ರು, 2 ಲಕ್ಷವರೆಗೂ ಕೂಡ ಸಾಲ ಮನ್ನಾ ಮಾಡಬೇಕು ಅಂತ ಕೂಡ ಹೇಳಿದ್ರು. ಇಲ್ಲಿ ನೋಡಿ, ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಆಗ್ರಹ ಆದ್ರೆ ವ್ಯಕ್ತಪಡಿಸಿದ್ರು. ಇಲ್ಲಿ ನೋಡಿ ಏನಾಗ್ತಿದೆ ಅಂದ್ರೆ, ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಒಂದು ಸಾಲ ಏನಿರುತ್ತೆ ಆ ಒಂದು ಸಾಲಕ್ಕೆ ರೈತರಿಗೆ ಬಡ್ಡಿ ಮಾತ್ರ ಮನ್ನಾ ಮಾಡ್ತಿದ್ದಾರೆ. ಇಲ್ಲಿ ಸಾಲ ಮನ್ನಾ ಮಾಡ್ತಾ ಇಲ್ಲ, ಸಾಲಕ್ಕೆ ಬಡ್ಡಿ ಮನ್ನಾ ಮಾಡ್ತಿದ್ದಾರೆ. ಇದರಿಂದ ಆರ್ ಅಶೋಕ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಸಾಲ ಮನ್ನಾ ಮಾಡಬೇಕು. ಈಗ 2 ಲಕ್ಷದವರೆಗೂ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ, ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು. ಆದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಂದ್ರೆ, ಈಗ ಸದ್ಯಕ್ಕೆ ನಿಮ್ಮ ಒಂದು ಸಾಲ ಏನಿದೆ ಆ ಒಂದು ಸಾಲಕ್ಕೆ ಬಡ್ಡಿಯನ್ನಾದ್ರೆ ಮನ್ನಾ ಮಾಡಿದ್ದಾರೆ. ಇದು ಎಲ್ಲಾ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಇವತ್ತು ನಡೆದ ಚರ್ಚೆಯಲ್ಲಿ ಎಲ್ಲ ತೀರ್ಮಾನ ಆದ್ರೆ ತಗೊಂಡಾಗಿದೆ. ನಿಮ್ಮ ಒಂದು ಸಾಲಗಳು ಏನಿದಾವೆ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ ನಿಮ್ಮ ಒಂದು ರೈತರದ್ದು ಏನೇನು ಸಾಲ ಇದೆ, ನಿಮ್ಮ ಎಲ್ಲಾ ಸಾಲಗಳಿಗೂ ಏನಾಗಿದೆ ಅಂದ್ರೆ ಬಡ್ಡಿಗಳನ್ನ ಮನ್ನಾ ಮಾಡಿದ್ದಾರೆ. ಓಕೆನಾ, ಇದರಲ್ಲಿ ಏನ್ ಕಂಡೀಷನ್ಸ್ ಇದೆ ಏನೋ ಅಂತ ಇನ್ನು ಬಿಟ್ಟಿಲ್ಲ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಆ ಒಂದು ಕಂಡೀಷನ್ಸ್ ಏನಿಟ್ಟಿದ್ದಾರೆ, ಯಾವ ರೀತಿ ಮನ್ನಾ ಆಗ್ತಿದೆ ಏನು ಅನ್ನುವಂತ ಸಂಪೂರ್ಣವಾದ ಮಾಹಿತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಮನ್ನಾ ಆಗಿರುವಂತಹ ಒಂದು ಅಪ್ಡೇಟ್ ಆದ್ರೆ ತಿಳಿಸಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈಗಾದ್ರೆ ಸದ್ಯಕ್ಕೆ ಸಾಲ ಆದ್ರೆ ಮನ್ನಾ ಆಗಿದೆ. ನಿಮ್ಗೆ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ, ಓಕೆನಾ, ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ರಿಲೇಟೆಡ್, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.